ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತು ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಶುಕ್ರವಾರ ಪ್ರತಿವಾದವನ್ನ ಮಂಡಿಸಿದ್ರು ಎಸ್ಪಿಪಿ ಪ್ರಸನ್ನಕುಮಾರ್. ದರ್ಶನ್ ಆಪರೇಷನ್ ವಿಚಾರವನ್ನ ಪ್ರಸ್ತಾಪಿಸಿ ಪ್ರತಿವಾದ ನಡೆದಿತ್ತು. ಸೋಮವಾರಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿತ್ತು. ಇಂದು ಕೂಡ ಪ್ರತಿವಾದವನ್ನ ಮುಂದುವರಿಸುತ್ತಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಶುಕ್ರವಾರ ನಡೆದ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು. ಎಸ್ಪಿಪಿ ಪ್ರತಿವಾದವನ್ನ ಮಂಡಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ದರ್ಶನ್ ಮಧ್ಯಂತರ ಜಾಮೀನು ಮುಂದುವರಿಸಲು ವಕೀಲರ ಅರ್ಜಿ. ಮಧ್ಯಂತರ ಜಾಮೀನು ಮುಂದುವರಿಸುವಂತೆ ಅರ್ಜಿ ಹಾಕಿದ್ದಾರೆ ಸಿವಿ ನಾಗೇಶ್. ಇನ್ನೊಂದೆಡೆ ಪೊಲೀಸರಿಂದ ಮಧ್ಯಂತರ ಜಾಮೀನು ರದ್ದತಿಗೆ ಸುಪ್ರೀಂ ಕೋರ್ಟ್ಗೆ ಕೂಡ ಮೇಲ್ಮನವಿ. ಹಾಗಾಗಿ ಸುಪ್ರೀಂ ಅಂಗಳದಲ್ಲಿ ವಿಚಾರಣೆಗೆ ಬರುತ್ತಾ ಎಸ್ಎಲ್ಪಿ ಮೇಲ್ಮನವಿ ಸಲ್ಲಿಸಲಿರುವ ಸರ್ಕಾರದ ಪರ ಹಿರಿಯ ವಕೀಲ ರಘುನಾಥ. ಮಧ್ಯಂತರ ಜಾಮೀನು ವಿಸ್ತರಣೆಗೆ ಸಿವಿ ನಾಗೇಶ್ ಅರ್ಜಿ. ಮಧ್ಯಂತರ ಜಾಮೀನು ವಿಸ್ತರಣೆಗೆ ಈಗ ಅರ್ಜಿ ಹಾಕಿದ್ದಾರೆ ಒಂದ್ ಕಡೆ ದರ್ಶನ್ ಪರ ವಕೀಲರು. ಇನ್ನೊಂದೆಡೆ ಮಧ್ಯಂತರ ಜಾಮೀನು ರದ್ದತಿಗೆ ಮೇಲ್ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿರುವ ಪೊಲೀಸರು. ಹಾಗಾದ್ರೆ ಇವತ್ತು ಮುಂದುವರಿತಾ ಇದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಶುಕ್ರವಾರ ನಡೆದ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಎಸ್ಪಿಪಿ ಪ್ರತಿವಾದವನ್ನ ಮಂಡಿಸುತ್ತಾರೆ. ಇನ್ನು ದರ್ಶನ್ ಮಧ್ಯಂತರ ಜಾಮೀನು ಮುಂದುವರಿಸಲು ವಕೀಲರು ಕೂಡ ಅರ್ಜಿಯನ್ನ ಹಾಕಿದ್ರು. ಮಧ್ಯಂತರ ಜಾಮೀನು ಮುಂದುವರಿಸುವಂತೆ ಅರ್ಜಿ ಹಾಕಿದ್ರು ಸಿವಿ ನಾಗೇಶ್. ಇನ್ನೊಂದೆಡೆ ಪೊಲೀಸರಿಂದ ಮಧ್ಯಂತರ ಜಾಮೀನು ರದ್ದತಿಗೆ ಸುಪ್ರೀಂಗೆ ಕೂಡ ಮೇಲ್ಮನವಿ ಹಾಕಲಾಗಿತ್ತು. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಇದೀಗ ಏನು ಒಂದು ದರ್ಶನ್ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಲಾಗಿತ್ತು, ಏನಾಗಬಹುದು ಇವತ್ತು ದರ್ಶನ್ ವಿಚಾರದಲ್ಲಿ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಸುರಭಿ, ಖಂಡಿತವಾಗಿಯೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇನ್ನು ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಹಾಕಿದಂತ ದರ್ಶನ್ ಪರ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಮೊನ್ನೆ ಶುಕ್ರವಾರ ನಡೆದಂತಹ ವಿಚಾರಣೆಯ ವೇಳೆಯಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಪ್ರತಿವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಒಂದು ಕಡೆ ಮೂರು ತರದ ಟೆನ್ಷನ್ ದರ್ಶನ್ಗೆ ಕಾಡ್ತಾ ಇರುವಂತದ್ದು ಸದ್ಯಕ್ಕೆ. ಒಂದು, ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆಯು ಕೂಡ ನಡೀತಾ ಇದೆ. ಇನ್ನೊಂದು ಕಡೆಗೆ ಮಧ್ಯಂತರ ಜಾಮೀನು ವಿಸ್ತರಣೆಗೋಸ್ಕರ ಸಿವಿ ನಾಗೇಶ್ ಅವರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಪೊಲೀಸ್ನವರು ಮಧ್ಯಂತರ ಜಾಮೀನು ರದ್ದತಿಗೆ ಕುರಿತಂತೆ ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಹಿಂದೆ ಕೂಡ ಹಿರಿಯ ವಕೀಲರಾಗಿರುವಂತಹ ರಘುನಾಥ್ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇವತ್ತು ಅದರ ವಿಚಾರಣೆ ಕೂಡ ಬರುವಂತಹ ಸಾಧ್ಯತೆ ಇರಬಹುದು. ಇನ್ನೊಂದು ಕಡೆ ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ ನಡೆಯಬಹುದಂತಹ ವಿಚಾರಣೆ ಹೈಕೋರ್ಟ್ ನಲ್ಲಿ ದರ್ಶನ್ ಮಧ್ಯಂತರ ಜಾಮೀನನ್ನ ಮುಂದುವರಿಸೋದಕ್ಕೆ ಕೋರಿ ಸಲ್ಲಿಸಿರುವಂತಹ ಒಂದು ಅರ್ಜಿ, ಹಾಗೆ ರೆಗ್ಯುಲರ್ ಬಿಲ್ ನ ಸಂಬಂಧಪಟ್ಟಂತಹ ಅರ್ಜಿ. ಇನ್ನು ಶುಕ್ರವಾರ ಪ್ರತಿವಾದವನ್ನ ಮಂಡಿಸುವಂತಹ ವೇಳೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಪ್ರಬಲವಾದ ವಾದವನ್ನ ಮಂಡನೆ ಮಾಡಿದ್ರು. ಏನು ದರ್ಶನ್ಗೆ ಸಿವಿ ನಾಗೇಶ್ ಅವರು ಕಾರಣವನ್ನ ನೀಡಿದ್ರು. ದರ್ಶನ್ ಬಿಪಿ ವೇರಿಯೇಷನ್ ಬರ್ತಾ ಇದೆ, ಯಾವಾಗ ನಾರ್ಮಲ್ ಸ್ಥಿತಿಗೆ ಬರುತ್ತೋ ಆವಾಗ ಆಪರೇಷನ್ ಅನ್ನ ಮಾಡಲಾಗುತ್ತೆ ಎನ್ನುವಂತ ಒಂದು ಕಾರಣವನ್ನು ಒಡ್ಡಿ ಮುಂದೂಡ್ತಾ ಬಂದಿದ್ರು. ಅದಕ್ಕೆ ಪ್ರಬಲವಾದಂತಹ ವಾದವನ್ನ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಮಾಡಿದ್ರು. ಸಾಮಾನ್ಯವಾದಂತಹ ಒಂದು ಆಮ್ಲಾಂಗ್ ಮಾತ್ರೆಯನ್ನ ತೆಗೆದುಕೊಂಡ್ರೆ ಸಾಕು, ಯಾವ್ದ ಕಾರಣ ಬಿಪಿ ನಾರ್ಮಲ್ ಪರಿಸ್ಥಿತಿಗೆ ಬರುತ್ತೆ, ಅದಾದ ನಂತರ ಆಪರೇಷನ್ ಅನ್ನ ಮಾಡಬಹುದು ಅಂತ ಹೇಳಿ. ಆದ್ರೆ ಇನ್ನಿತರ ಟವರ್ ಲೊಕೇಶನ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮುಂದಿಟ್ಟು, ಸಾಕ್ಷಿಗಳ ಹೇಳಿಕೆ ಎಲ್ಲವನ್ನ ಮುಂದಿಟ್ಟು ಪ್ರತಿವಾದವನ್ನ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಮುಂದುವರಿಸ್ತಾ ಇದ್ದಾರೆ. ಇನ್ನು ದರ್ಶನ್ಗೆ ಮಧ್ಯಂತರ ಜಾಮೀನು ಮುಂದುವರಿಸಿ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅದರ ಬಗ್ಗೆನೂ ಕೂಡ ಚರ್ಚೆಗಳಾಗುತ್ತೆ, ವಾದ ಪ್ರತಿವಾದಗಳಾಗುತ್ತೆ. ಅದಾದ ನಂತರ ಒಂದು ವೇಳೆ ದರ್ಶನ್ಗೆ ಮಧ್ಯಂತರ ಜಾಮೀನು ಮುಂದುವರಿಯುವಂತಹ ಸಾಧ್ಯತೆ ಇದೆಯಾ? ಇನ್ನೇನು 2 ದಿನಗಳಲ್ಲಿ ಕೂಡ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ 6 ವಾರಗಳ ಕಾಲ ಅಕ್ಟೋಬರ್ 30ರಂದು ನೀಡಿದ್ರು, ಅದು ಕೂಡ ಮುಗೀತಾ ಇದೆ. ಅದು ಕೂಡ ಇನ್ನೇನು ಮುಂದುವರಿಯುವಂತಹ ಸಾಧ್ಯತೆ ಇದೆಯಾ ಅಥವಾ ಏನೋ ರೆಗ್ಯುಲರ್ ಬೇಲ್ ದರ್ಶನ್ಗೆ ಸಿಗುವಂತಹ ಸಾಧ್ಯತೆ ಕೂಡ ಇದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸುರಭಿ, ಓಕೆ, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. Ashwavega English News. Coming soon. Your channel, your voice, your trust.